ಇಲ್ಲಿ ತೆಂಗಿನಕಾಯಿ ಇಸ್ಕೊಂಬ. ಹಾಂ ಹಾಂ ಅಕ್ಕ ಬರ್ರಿ ಇಲ್ಲಿ ನಿಧಾನಕ್ಕೆ ಬರ್ರಿ. ಹಾಳು 25 ವರ್ಷ ಆಯ್ತು. 25 ವರ್ಷ 2005ರಲ್ಲಿ ಇಡೀ ರಾಜ್ಯದಲ್ಲೇ ಒಂದು ತೀರ್ಮಾನ ತಗೊಂಡ್ರು. ಅಂದ್ರೆ ಕುಡಿಯೋ ನೀರಿಗೆ ಮೊದಲೇ ಆದ್ಯತೆ. ಯಾವುದು ಇರಿಗೇಷನ್ಗೋಸ್ಕರ MIN ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ಆ ಕೆರೆಗಳನ್ನ ಭರ್ತಿ ಮಾಡಿ ಅಂದ್ರೆ ಇದು ಮಾಡಿ ಅದನ್ನ ನಿಲ್ಲಿಸಂತ ಕೆಲಸ ಮಾಡಿ. ಇರಿಗೇಷನ್ ಮುಖ್ಯ ಅಲ್ಲ, ಮೊದಲು ಜನರಿಗೆ ಕುಡಿಯೋ ನೀರು ಮುಖ್ಯ ಅಂತ ಮಾಡಿದ್ರು. ಅಂತರ್ಜಲ ಅಭಿವೃದ್ಧಿ ಆಗಬೇಕು, ಅಂತರ್ಜಲ ಎಲ್ಲ ಕೆರೆಯಿಂದನೇ ಆಗಬೇಕು, ಮತ್ತೆ ಕ್ಯಾನಲ್ ಬಿಟ್ಟು ಇರಿಗೇಷನ್ ಮಾಡೋದಕ್ಕೆ ಅದು ಮಾಡಿದ್ರು. ಈಗ ನಮ್ಮ ರೈತರು ಆಗಲೇ ಕೆಲವು 7-8 ವರ್ಷಗಳಿಂದ ಇವರು ಒತ್ತಾಯ ಪ್ರತಿ ಬೇಸಿಗೆನಲ್ಲಿ ಬಿಡಿ ಅಂತ. ಆ ಸಂದರ್ಭದಲ್ಲಿ ಸಾಕಷ್ಟು ನೀರು ಇರಲಿಲ್ಲ ನಮಗೆ. ಆದ್ರೂ ಈ ವರ್ಷ ಈಗೇನು ನಮಗೆ ಮೊನ್ನೆ ತಾನೇ ನಿಮ್ಮ ಜೊತೆ ಎಲ್ಲ ಸೇರಿ ನಮ್ಮ ಎಲ್ಲ 5 ಪಂಚಾಯತಿ, ಮೇರಸವಳ್ಳಿ ಪಂಚಾಯತ್ ಸಂಬಂಧ 5 ಹಳ್ಳಿಗಳು ಮತ್ತೆ ಮೇಲೆ ಇರ್ತಕ್ಕಂಥ ದೊಡ್ಡೇರಿ ಪಂಚಾಯತಿನ ಒಂದು 3-4 ಗ್ರಾಮಗಳವರು ಎಲ್ಲ ಸೇರಿ ಸಭೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ. ಯಾಕಂದರೆ ಈ ವರ್ಷ ಮಳೆ ಅಭಾವದಿಂದ ಏನು ಈ ಕೆಳಭಾಗದಲ್ಲಿರ್ತಕ್ಕಂಥ 4 ಚೆಕ್ ಡ್ಯಾಮ್ಗಳಿಗೆ ನೀರು ಹರಿಸಿದ್ರೆ ಕುಡಿಯೋ ನೀರಿಗೆ, ದನ ಕರುಗಳಿಗೆ ನೀರಾಗಿರ್ಬೋದು, ಮತ್ತು ಕುಡಿಯೋ ನೀರಿಗೆ ಬೋರ್ವೆಲ್ಗಳು ಬೇರೆದರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅವ್ರು ಏನು ಬೇಡಿಕೆ ಇತ್ತು ಅದರ ಪ್ರಕಾರ ನಾವೆಲ್ಲ ಸಭೆ ಮಾಡಿ ಎಲ್ಲ 8 ಹಳ್ಳಿಗಳ ಜೊತೆ ನಾವೆಲ್ಲ ಚರ್ಚೆ ಮಾಡಿ ಈ ನಿರ್ಧಾರನ ಏನು ನಮ್ಮ ಸಣ್ಣ ನೀರಾವರಿ ಇಲಾಖೆ ಮುಖಾಂತರ ಇವತ್ತು 10 MCFT ಇಲ್ಲಿ ಕೆರೆಯಲ್ಲಿ ಈಗ 17 ಅಡಿ ಹೈಟ್ ನೀರಿದೆ, ಒಟ್ಟಾರೆಯಾಗಿ 24 ಅಡಿ. ಈಗ ಕೆರೆಯಲ್ಲಿ 140ರಿಂದ 150 MCFT ಇದೆ ಅಂತೇಳಿ ಅಂದಾಜು ಮಾಡಿದ್ದಾರೆ. ಅದರಲ್ಲಿ ನಾವು ಈಗ 4 ಚೆಕ್ ಡ್ಯಾಮಿಗೆ ಸುಮಾರು 8 ಕಿಲೋಮೀಟರ್ ಉದ್ದದ ಒಂದು ಕೆನಲ್, ರೈಟ್ ಬ್ಯಾಂಕು ಲೆಫ್ಟ್ ಬ್ಯಾಂಕ್ ಇದೆ. ಅದರಲ್ಲಿ ನಾವು ಹಳ್ಳದ ಮುಖಾಂತರ ಹರಿಸಿ ಆ 4 ಚೆಕ್ ಡ್ಯಾಮ್ಗಳನ್ನು ತುಂಬಂಥ ಕೆಲಸ ಮಾಡಿದ್ರೆ 10 MCFT ಹೋಗುತ್ತೆ. ಸುಮಾರು 1ರಿಂದ 1.25 ಅಡಿ ಡೆಪ್ತು ನೀರು ಕಡಿಮೆ ಆಗ್ತದೆ. ಹಾಗಾಗಿ ಅದನ್ನು ಇವತ್ತು ನಾವು ಎಲ್ಲ ಏನು ಒಂದು ಕೆರೆ ಅಭಿವೃದ್ಧಿ ಸಮಿತಿ, ರಾಣಿಕೆರೆ ಅಚ್ಚುಕಟ್ಟು ಅಭಿವೃದ್ಧಿ ಸಮಿತಿ ಏನಿದೆ ಅವ್ರ ಮುಖಾಂತರ, ಸಾರ್ವಜನಿಕರು ಮುಖಂಡರ ಮುಖಾಂತರ ಇವತ್ತು ನಾವು ನೀರು ಹರಿಸೋಂಥ ಕೆಲಸ ಮಾಡಿದ್ವಿ. ಇರಲಿಲ್ಲ ಸರ್. 110 ವರ್ಷ ಅವಧಿಯಲ್ಲಿ ಟಿವಿ ಸಾಗರಿದ್ದ ಅದು ನಿಮ್ಮ ಒಂದು ಅವಧಿಯಿಂದ ನೀವು ಮಾಡಿದಂಥ ಒಂದು ಕಾಯ್ದೆಯಿಂದ ನಮಗೆ ವೇದವತಿ ನೀರು ಎರಿಯಂಗಾಯಿತು. ಇಲ್ಲಿಗೂ ಅಂಥದ್ದೇ ಒಂದು ವಿಶೇಷತೆ ಆಗಿತ್ತು ಸರ್. 25 ವರ್ಷದಿಂದನೂ ಇಲ್ಲಿ ನೀರು ಹರಿದಿರಲಿಲ್ಲ. ಈಗ ನಿಮ್ಮಿಂದನೇ ಮತ್ತೆ ನೀರು ಹರಿಸೋಂಗೆ ಆಯಿತು ಅಂದರೆ ಎಲ್ಲರನ್ನೂ ಒಪ್ಪಿಗೆ ತಗೊಂಡೇ ಮಾಡಂಗೆ ಇಲ್ಲಿಗೆ ಒಂದಿಷ್ಟು ಆದಷ್ಟು ಬೇಗ ನೀರು ಬರೋಂಗೆ ಆದ್ರೆ ಸರ್ ಈ ಕೆರೆಗೆ ಇಲ್ಲಿ ಬಿಟ್ಟಿದ್ದಕ್ಕೂ ಮಾಡಿದ್ದಕ್ಕೂ ಅಲ್ಲೂ ನೀರಿರಬೇಕು, ಇಲ್ಲೂ ತುಂಬಂಗೆ ಆಗ್ಬೇಕು ಸರ್. ಅಲ್ಲಿರೋ ನೀರು ಇಲ್ಲಿಗೆ ಬಿಟ್ಬಿಟ್ರೆ ಮತ್ತೆ ಅವ್ರ ಮೇಗ್ಲಾರು ಗಲಾಟೆ ಮಾಡ್ತಾರೆ, ಕೆಳಗಾರು ಬೇಕು. ಪಾಪ ಯಾರೇ ಆಗಲಿ ಯಾರದೇ ಆಗಲಿ ಆತಂಕ ಇದ್ದೇ ಇರುತ್ತೆ. ಅಲ್ಲಿ ನೀರಿದ್ರೆ ನಮ್ಮದು ಎಲ್ಲರದ್ದು ಆಸ್ತಿ. ನೀರಂದರೆ ಇಡೀ ಎಲ್ಲ ಸಾರ್ವಜನಿಕರ ಆಸ್ತಿ ಇದ್ದಂಗೆ ಇದು. ಯಾಕಂದರೆ ಎಲ್ರಿಗೂ ಕೂಡ ತಮ್ಮ ಏರಿಯಾದಲ್ಲಿರ್ತಕ್ಕಂಥ ನೀರು ಎಲ್ಲಿ ಬರಿದಾದರೆ ಮುಂದೆ ಆಗೋಂಥ ಆತಂಕ ಇರ್ತದೆ. ಅವ್ರನ್ನೆಲ್ಲ ಒಪ್ಪಿಸಿ ಮಾಡಿದ್ದೀವಿ. ಖಂಡಿತವಾಗ್ಲೂ ನೀವು ಹೇಳಿದಂತೆ ನಮ್ಮ ವೇದಾವತಿ ನದಿಗೆ ನಿಮಗೆ ಗೊತ್ತಿರುವಂತೆ
13ರಲ್ಲಿ ನಾವು ಶಾಸನ ಆದಂಥ ಸಂದರ್ಭದಲ್ಲಿ ವೇದಾವತಿ ನದಿಗೆ ನಾವು ಯಾವುದೇ ಚೆಕ್ ಡ್ಯಾಮ್ ಕಟ್ಟಂಥ ಪರಿಸ್ಥಿತಿ ಇರಲಿಲ್ಲ. ಆಗಿನ ಸಂದರ್ಭದಲ್ಲಿ ಏನು ಮೊದಲು 21.9 TMCಗೆ ಯೋಜನೆ ಇತ್ತು, ಅದನ್ನು 29.9 TMCಗೆ ಹೆಚ್ಚಿಸಿ ಏನು 4 ಜಿಲ್ಲೆಗಳು 12 ತಾಲೂಕುಗಳಿಗೆ ಏನು ಯೋಜನೆ ರೂಪಿಸಿದ್ರು, ಆ ಸಂದರ್ಭದಲ್ಲಿ ವಾಣಿ ವಿಲಾಸ ಸಾಗರಕ್ಕೆ 2 TMC ನೀರು, ಅದರಲ್ಲಿ 0.25 TMC ನೀರು ಚಳ್ಳಕೆರೆ ಕ್ಷೇತ್ರಕ್ಕೆ ಅಂತೇಳಿ ನಾವು ಸರ್ಕಾರದ ಒಂದು ಅಧಿಕೃತ ಆದೇಶವನ್ನು ಪಡೆದು ಆ ಆದೇಶದ ಮುಖಾಂತರ ಅದರೊಂದು ಕಾನೂನು ಪ್ರಕಾರ ನಾವು ಚೆಕ್ ಡ್ಯಾಮ್ ಕಟ್ಟಂಥ ಕೆಲಸ ಮಾಡಿದ್ವಿ. ಅದರ ನಂತರ ಹಿರಿಯೂರವರು ಕೂಡ ಕಟ್ಟಂಗಿದ್ದಿಲ್ಲ. ಒಟ್ಟಾರೆಯಾಗಿ ಅದರಿಂದ ಉಪಯೋಗ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ 2021ರಲ್ಲಿ ಯಾವ ರೀತಿಯಾದ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಅಂಥೇಳಿ. ಆದರೆ ಆ ಸಂದರ್ಭದಲ್ಲಿ ನಮಗೆ ಸರ್ಕಾರ ಏನು ವಿರೋಧ ಪಕ್ಷದ ಸರ್ಕಾರ ಇದ್ದರೂ ವಿಶೇಷವಾಗಿ ನನ್ನ ಮನವಿಗೆ ಹೋಗ್ಬಿಟ್ಟು ಆ 0.25 TMC ನೀರು ಆರ್ಡ್ರ್ ಏನಿತ್ತು 13ರಿಂದ 18ಕ್ಕೆ ಆಗಿತ್ತು, ಆ ಸಂದರ್ಭದಲ್ಲಿ ಅದನ್ನು ಅದು ಪೂರಕವಾಗಿ ನಮಗೆ ನೀರು ಬಿಟ್ಟರು, ಚೆಕ್ ಡ್ಯಾಮ್ಗಳು ತುಂಬಿದು. ನೋಡಿ, ಆ ಭಾಗದ ಜನರು ನಿಮಗೆಲ್ಲ ಗೊತ್ತಿದೆ, ಸುಮಾರು 20,000 ಎಕರೆ ತೋಟಗಾರಿಕೆ ಪ್ರದೇಶ ಹೆಚ್ಚಾಗಿದೆ. ಅದರಲ್ಲಿ ಯಥೇಚ್ಛವಾಗಿ ಅಡಿಕೆ ಸುಮಾರು 10ರಿಂದ 15,000 ಎಕರೆ ನಮಗೆ ಎಕರೆ ಈಗ ನಮಗೆ ನೀರಾವರಿ ಪ್ರದೇಶ ಆಗಿ ಅಡಿಕೆ ಬೆಳೆ ಸುಮಾರು 28-29ಕ್ಕೆ ಅಡಿಕೆ ಬೆಳೆ ಬರ್ತಾ ಇದೆ ಆ ಭಾಗದಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮಗೆ ಸಮಾಧಾನಕರ. ನೀವು ಹೇಳಿದಂತೆ ರಾಣಿಕೆರೆಗೆ ಈ ಪೂರಕ ನಾಲೆ ಏನಿದೆ ಅದನ್ನು ಮಾಡಿಫಿಕೇಶನ್ ಮಾಡಬೇಕು, ಇನ್ನೂ ಸರಿಯಾದ ರೀತಿಯಲ್ಲಿ ಅದನ್ನು ಅಗಲೀಕರಣ ಅಲ್ಲ, ವ್ಯವಸ್ಥಿತವಾಗಿ ಮಾಡಿ ಅದಕ್ಕೇನು ಬೇಕು ಟೆಕ್ನಿಕಲ್ ಆಗಿ ಆಗಿಲ್ಲ. ಅದೆಲ್ಲ ಏನೋ ಆ ಸಂದರ್ಭದಲ್ಲಿ ಅದು ಮಾಡಿದರೆ ಹೆಚ್ಚು 35-40 ವರ್ಷದ ಹಿಂದೆ, ಸುಮಾರು 45 ವರ್ಷದಿಂದ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಏನು ವ್ಯವಸ್ಥಿತಗೊಳಿಸಿ ಅದಕ್ಕೆ ನೀರು ತರೋಂಥ ಕೆಲಸ ಪ್ರಯತ್ನ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ನಮ್ಮ ಗೋನೂರು ಕೆರೆಗೆ ಇವಾಗಲೇ ಮೊನ್ನೆ ತಾನೇ ನೋಡಿದ್ದೀರ, ನಮ್ಮ ನೀರಾವರಿ ಸಚಿವರು ಭಾರಿ ನಮ್ಮ ಮೇಜರ್ ಇರಿಗೇಷನ್ ಸಚಿವರು ಬಂದು ಈಗಾಗಲೇ ನಿಮಗೆ ರಾಮಲಿಂಗಾರೆಡ್ಡಿ ಅವರು ಆ ಒಂದು ಭದ್ರಾ ಪ್ರದೇಶದಿಂದ ಏನು ನಮ್ಮ ಚಿತ್ರದುರ್ಗ ಬ್ರಾಂಚ್ ಕೆನೆಲ್ ಕೋಡೆಕ್ಟ್ ಏನು ಗೋನೂರು ಅಲ್ಲಿವರೆಗೂ ಮಾಡಿದ್ದಾರೆ. ಮತ್ತು ಆಗಸ್ಟ್ 10ಕ್ಕೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಿಂತ ಮೊದಲೇ ಆಗ್ಬೋದು. ಗೋನೂರು ಕೆರೆಗೆ ಬರೋ ನೀರಂತ ಆಗ್ತದೆ. ಏನಾದರೂ ಮಳೆ ನಮಗೆ ಬಂದರೆ, ಜಾಸ್ತಿ ನೀರು ಭದ್ರಾದಲ್ಲಿದ್ದರೆ ಆ ಗೋನೂರು ಕೆರೆಯಿಂದ ಮುಂದೆ ಇರ್ತಕ್ಕಂಥ ದ್ಯಾಮನಹಳ್ಳಿ ಕೆರೆ ಇರ್ಬೋದು, ಕಲ್ಲಹಳ್ಳಿ ಕೆರೆ ಇರ್ಬೋದು, ಮಧುರೆ ಇರ್ಬೋದು, ಅದಾದ ನಂತರ ದೊಡ್ಡೇರಿ, ತುಮಕೂರು ಇಲ್ಲಿಗೆ ಬರೋಂಥ ಕೆಲಸನೂ ಆಗುತ್ತೆ. ಒಟ್ಟಾರೆಯಾಗಿ ಮಳೆಯ ಮೇಲೆ ಭಾಳಷ್ಟು ಅವಲಂಬಿತವಾಗಿದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನೀರನ್ನು ಬರೀ 10 MCFT ನೀರನ್ನು ತಗೊಂಡು ಚೆಕ್ ಡ್ಯಾಮ್ ತುಂಬಂಥ ಕೆಲಸ ಇವತ್ತು ಆಗಿದೆ.